ಆಕಾಶವಾಣಿ ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್. ದಾವಣಗೆರೆಯಲ್ಲಿ ಕೆಲವು ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ಕಾಣ್ಬೋದು. ದಾವಣಗೆರೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ 3 ಸ್ಥಳಗಳನ್ನು ನಾವು ನೋಡಲೇಬೇಕು. ಈಗ ದಾವಣಗೆರೆ ತುಂಬ ಬೆಳೆದಿದೆ, ಒಂದು ಸುಂದರವಾಗಿರ್ತಕ್ಕಂಥ ದೊಡ್ಡ ನಗರವಾಗಿದೆ. ಆದರೂ ಸಹ ಈ 3 ಪ್ರದೇಶಗಳು ಅಲ್ಲಿನ ಜನರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಸ್ಥಳಗಳಾಗಿದೆ. ಅದರಲ್ಲಿ ಮೊದಲನೇದು ಬಾತಿಗುಡ್ಡ ಅಂತಕ್ಕಂಥದ್ದು. ಇನ್ನು 2ನೇ ಸ್ಥಳ ಅಂತಂದರೆ ದಾವಣಗೆರೆಯಲ್ಲಿರೋದು ಕುಂದುವಾಡ ಕೆರೆ ಅನ್ನೋದು. ಇದು ಸಹ ದಾವಣಗೆರೆ ಹರಿಹರ ಮಾರ್ಗದಲ್ಲಿ ಒಂದು 4-5 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಒಂದು ಸುಂದರವಾದ ತಾಣ ಇದು. ದಾವಣಗೆರೆಯಂತಹ ಒಣ ಪ್ರದೇಶದಲ್ಲಿ, ಬಯಲು ಸೀಮೆಯಲ್ಲಿ ಇಷ್ಟು ವಿಶಾಲವಾಗಿರ್ತಕ್ಕಂಥ ಕೆರೆ ಇರೋದು ಒಂದು ಅಚ್ಚರಿಯ ಸಂಗತಿನೇ ಹೌದು. ಸುತ್ತಲೂ ಹಸಿರು ಗಿಡಮರಗಳನ್ನು ಬೆಳೆಸಿದ್ದಾರೆ. ಸಂಜೆಯ ಸಮಯದಲ್ಲಿ ತಂಪು ಗಾಳಿ, ಬೇಸಿಗೆ ಕಾಲದಲ್ಲಂತೂ ಬಹಳ ಮನಸ್ಸಿಗೆ ಶಾಂತಿಯನ್ನು, ಮುದವನ್ನು ನೀಡತಕ್ಕಂಥ ಒಂದು ಸ್ಥಳ. ಇಲ್ಲಿ ಅನೇಕ ಬಗೆಯ ಪಕ್ಷಿಗಳು ಸಹ ಕಂಡುಬರುತ್ತೆ. ಆದ್ದರಿಂದ ಪಕ್ಷಿ ಪ್ರಿಯರು ಅದರ ಫೋಟೋವನ್ನು ತೆಗಿತಕ್ಕಂಥದ್ದು, ಅದನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಸಾಧ್ಯತೆ ಇದೆ. ಕೆರೆಯ ಸುತ್ತಲೂ ಸಹ ವಾಕಿಂಗ್ ಪಾತ್ ಮಾಡಿದ್ದಾರೆ, ನಡಿಗೆಯ ಒಂದು ಪಥವನ್ನು ನಿರ್ಮಾಣ ಮಾಡಿದ್ದಾರೆ. ವಾಯುವಿಹಾರಕ್ಕೆ ಬಹಳ ಸೊಗಸಾಗಿರ್ತಕ್ಕಂಥ ಒಂದು ಸ್ಥಳ ಇದು. ಆ ಸ್ಥಳದಲ್ಲಿ ವಾಯುವಿಹಾರಕ್ಕೆ ಹೋಗಿರ್ತಕ್ಕಂಥವರು ಅಲ್ಲಿನ ಸುಂದರವಾದ ದೃಶ್ಯವನ್ನು ನೋಡ್ತಾ, ಅಲ್ಲಿನ ತಂಪಾದ ಗಾಳಿಯನ್ನು ಸವಿಯುತ್ತಾ, ಪರಿಶುದ್ಧ ವಾತಾವರಣದಲ್ಲಿ ಅಲ್ಲಿ ನಗರದ ಯಾವುದೇ ಜಂಜಾಟ ಇಲ್ಲದೆ ಇರತಕ್ಕಂತಹ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ಬೋದು. ಹೀಗಾಗಿ ಹೆಚ್ಚು ಜನ ಇಲ್ಲಿ ವಾಯುವಿಹಾರಕ್ಕೆ ಬರೋದನ್ನು ನಾವು ನೋಡ್ಬೋದು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರೋದು ಅಂತಂದರೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ ಆ ಕೆರೆಯಲ್ಲಿ. ಮಕ್ಕಳ ಜೊತೆಗೆ, ಕುಟುಂಬದವ್ರ ಜೊತೆಗೆ ಆ ಬೋಟಿಂಗ್ ಸಹ ಮಾಡೋದಕ್ಕೆ ಅವಕಾಶ ಇದೆ. ಇದು ಒಂದು ಪಿಕ್ನಿಕ್ ಸ್ಥಳವಾಗಿ ರೂಪುಗೊಂಡಿದೆ. ಸಂಜೆ ಹೊತ್ತು ಸೂರ್ಯಾಸ್ತ ನೋಡೋದಕ್ಕೆ ಅತ್ಯಂತ ಸುಂದರವಾದ ಸ್ಥಳ ಅಂತಂದರೆ ಈ ಕುಂದುವಾಡ ಕೆರೆ. ಇಲ್ಲಿ ಎಷ್ಟು ಜನ ಬಂದಿರತಕ್ಕಂಥವರು ಛಾಯಾಚಿತ್ರವನ್ನು ತೆಗಿತಕ್ಕಂಥದ್ದನ್ನು ನೋಡಿದರೆ ಭಾಳ ಸಂತೋಷ ಆಗುತ್ತೆ. ಛಾಯಾಚಿತ್ರಣಕ್ಕೆ ಹೇಳಿ ಮಾಡಿಸಿದಂಥ ಒಂದು ಸ್ಥಳ ಈ ಕುಂದುವಾಡದ ಕೆರೆ. ಇನ್ನೊಂದು 3ನೇ ಒಂದು ಸ್ಥಳ ಅಂತಂದರೆ ಇದೇ ಕುಂದುವಾಡದ ಕೆರೆಯ ಹತ್ತಿರನೇ ಇರತಕ್ಕಂಥದ್ದು ಗ್ಲಾಸ್ ಹೌಸ್ ಅಂತ ಒಂದು ಗಾಜಿನ ಮನೆ. ಇಲ್ಲಿ ಹೊಸದಾಗಿ ನಿರ್ಮಿಸಿರ್ತಕ್ಕಂಥ ಒಂದು ಗಾಜಿನ ಮನೆ. ಇದು ಈ ಕೆರೆಯ ಸಮೀಪದಲ್ಲೇ ಇರತಕ್ಕಂಥದ್ದು. ಹಾಗಾಗಿ ಕುಂದುವಾಡ ಕೆರೆಯನ್ನು ನೋಡೋದಕ್ಕೆ ಹೋದವರು ಈ ಗ್ಲಾಸ್ ಹೌಸನ್ನು ಸಹ ನೋಡ್ಕೊಂಡು ಬರ್ತಾರೆ. ಇದು ಪ್ರವಾಸಿಗರ ನೆಚ್ಚಿನ ತಾಣ ಆಗಿದೆ. ಯಾಕೆ ಅಂತಂದರೆ ಈ ಗಾಜಿನ ಮನೆ ಹೇಗಿದೆಯಪ್ಪ ಅಂತಂದರೆ ಇದು ಒಂದು ಆಧುನಿಕ ವಾಸ್ತುಶಿಲ್ಪಕ್ಕೆ ಮಾದರಿಯಾಗಿದೆ. ಇಲ್ಲಿ ಬಹಳ ಪ್ರಶಾಂತವಾಗಿರ್ತಕ್ಕಂಥ ವಾತಾವರಣ ಇದೆ. 1-2 ಗಂಟೆ ಅಲ್ಲಿ ಕೂತು ಕಾಲ ಕಳೆಯೋದಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಸ್ಥಳ. ಇದನ್ನು ಒಂದು ಸಾರ್ವಜನಿಕ ಉದ್ಯಾನವನದಂತೆ ಅಭಿವೃದ್ಧಿಪಡಿಸಿದ್ದಾರೆ. ಹಸಿರಾಗಿರ್ತಕ್ಕಂಥ ಗಿಡಮರಗಳು, ಅದರಲ್ಲಿ ಇಟ್ಟಿರ್ತಕ್ಕಂಥ ಹೂವುಗಳು, ಬಗೆ ಬಗೆಯ ಪಕ್ಷಿಗಳು, ಅಲ್ಲಿನ ಇತ್ತಿಂದತ್ತ ಸಂಚರಿಸ್ತಕ್ಕಂತಹ ಒಂದು ಹಕ್ಕಿಗಳನ್ನು ನೋಡಿದಾಗ ನಮಗೆ ಭಾಳ ಸಂತೋಷವಾಗುತ್ತೆ. ಈ ಸ್ಥಳಕ್ಕೆ ಭಾಳ ಜನ ಭೇಟಿ ಕೊಡ್ತಾರೆ. ಇದು ಪ್ರತಿ ದಿವಸ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇದು ಸಾರ್ವಜನಿಕರ ವೀಕ್ಷಣೆಗಾಗಿ ತೆಗೆದಿರುತ್ತೆ. ಹೆಚ್ಚು ಜನ ಇಲ್ಲಿ ಸಂಜೆ ವೇಳೆ ಬರ್ತಾರೆ. ಯಾಕೆಂದರೆ ತಂಪಾಗಿರುತ್ತೆ, ಒಂದು ಅರ್ಧ ಗಂಟೆ ಇಲ್ಲಿ ಕೂತು ಹೋಗ್ಬೋದು ಅಂತ. ಹೀಗಾಗಿ ಕೆರೆ ಮತ್ತು ಈ ಗಾಜಿನ ಮನೆ ಭಾಳ ಸೊಗಸಾಗಿರ್ತಕ್ಕಂಥ ಸ್ಥಳಗಳು. ಆಮೇಲೆ ಇಲ್ಲಿ ಛಾಯಾಚಿತ್ರ ತೆಗಿತಕ್ಕಂಥವ್ರಿಗೆ ಭಾಳ ಸೂಕ್ತವಾಗಿರ್ತಕ್ಕಂಥ ಸ್ಥಳ ಆಗಿದೆ. ಗಾಜಿನ ಮನೆಯ ಸುತ್ತಲೂ ಇರ್ತಕ್ಕಂಥ ಸುಂದರವಾದ ಉದ್ಯಾನವನವನ್ನು ನಿರ್ಮಿಸಿದ್ದಾರೆ. ಪ್ರಕೃತಿ ಪ್ರೇಮಿಗಳಿಗೆ, ಛಾಯಾಚಿತ್ರ ತೆಗೀತಕ್ಕಂಥವ್ರಿಗೆ ಭಾಳ ಸೊಗಸಾಗಿದೆ ಇದು. ವಾಯುವಿಹಾರ ಮತ್ತು ಸಸ್ಯಶಾಸ್ತ್ರವನ್ನು ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹ ಇಲ್ಲಿ ಅವಕಾಶ ಇದೆ. ಇನ್ನು ಮುಂದಿನ ನಮ್ಮ ಪ್ರಯಾಣ ಕಲ್ಲೇದೇವರಪುರ ಅಂತ. ಇದು ದಾವಣಗೆರೆ ಜಿಲ್ಲೆಯಲ್ಲಿ ಜಗಳೂರು ತಾಲೂಕಿನಲ್ಲಿರ್ತಕ್ಕಂಥ ಒಂದು ಐತಿಹಾಸಿಕ ಸ್ಥಳ. ಧಾರ್ಮಿಕವಾಗಿಯೂ ಸಹ ಇದು ಪ್ರಾಮುಖ್ಯತೆಯನ್ನು ಪಡೆದಿರೋದ್ರಿಂದ ಇಲ್ಲಿ ಹೆಚ್ಚು ಜನ ಭೇಟಿ ಕೊಡೋದನ್ನು ನಾವು ಕಾಣ್ಬೋದು. ಇಲ್ಲಿ ಕಲ್ಲೇಶ್ವರ ಸ್ವಾಮಿಯ ದೇವಾಲಯ ಇದೆ. ಇಲ್ಲಿ ಶಿವನನ್ನು ಕಲ್ಲೇಶ್ವರನ ಹೆಸರಿನಲ್ಲಿ ಪೂಜಿಸ್ತಕ್ಕಂಥ ಒಂದು ವಿಶಿಷ್ಟವಾದ ಕ್ಷೇತ್ರ ಇದು. ಇಲ್ಲಿ ಅನೇಕ ಶಾಸನಗಳು ಸಿಕ್ಕಿದೆ.
ಆ ಶಾಸನಗಳ ಪ್ರಕಾರ ಏನು ಹೇಳುತ್ತೆ ಅಂತಂದರೆ ಕ್ರಿಸ್ತಶಕ 1129ರಲ್ಲಿ ದೇವಗಿರಿ ಯಾದವರ ಕಾಲಕ್ಕೆ ಈ ಸ್ಥಳ ಸಂಬಂಧಿಸಿದೆ. 1526ರಲ್ಲಿ ದೇವಾಲಯಕ್ಕೆ ನೀಡಿರ್ತಕ್ಕಂಥ ದತ್ತಿಗಳ ವಿಚಾರವನ್ನು ತಿಳಿಸುತ್ತಿದ್ದು. ಇಲ್ಲಿ ಕೆಲವು ವೀರಗಲ್ಲುಗಳು ಸಹ ದೊರಕಿದೆ. ಇದೊಂದು ವೀರರ ಬೀಡಾಗಿತ್ತು ಅನ್ನೋದನ್ನು ಅದು ತಿಳಿಸುತ್ತೆ. ಕೊಲ್ಲೇಶ್ವರ ದೇವರ ಗರ್ಭಗುಡಿ ಪುರಾತನವಾಗಿದ್ದು ರಾಜಗೋಪುರ ಇತ್ತೀಚೆಗೆ ನಿರ್ಮಿಸಿದ್ದಾರೆ. ಗರ್ಭಗುಡಿಯಲ್ಲಿ ಶಿವಲಿಂಗ ತುಂಬ ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ಶಿಲ್ಪ. ಅದ್ರ ಜೊತೆಗೆ ವೀರಭದ್ರ ಮತ್ತು ಗೌರಮ್ಮನ ಮೂರ್ತಿಗಳನ್ನು ಸಹ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈಶ್ವರನ ಲಿಂಗದ ಎದುರು ಸುಂದರ ನಂದಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿ ವರ್ಷ 6 ದಿನ ಜಾತ್ರೆ ನಡೆಯುತ್ತೆ. ಆ ಜಾತ್ರೆ ಸಮಯದಲ್ಲಿ ಸಹಸ್ರಾರು ಜನ ಬಂದು ಪಾಲ್ಗೊಳ್ತಾರೆ. ಅದ್ರ ಜೊತೆಗೆ ಆ ಸಂದರ್ಭದಲ್ಲಿ ದನಗಳ ಜಾತ್ರೆಯೂ ಸಹ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಈ ಗ್ರಾಮದಲ್ಲಿ ಮತ್ತೊಂದು ದೇವಾಲಯ ಇದೆ. ಅದನ್ನು ಮಡಲೇಶ್ವರ ದೇವಾಲಯ ಅಂತ ಕರೀತಾರೆ. ಇದು ತ್ರಿಕುಟಾಚಲ ದೇವಾಲಯ ಆಗಿದ್ದು 3 ಗರ್ಭಗುಡಿಗಳನ್ನು ಹೊಂದಿದೆ. ಒಂದು ಗರ್ಭಗುಡಿಯಲ್ಲಿ ಈಶ್ವರನ ಲಿಂಗ, ಅದೇ ರೀತಿ 2 ಗರ್ಭಗುಡಿಗಳಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ವಿಗ್ರಹಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಹೀಗಾಗಿ ಇದು ಸೌಹಾರ್ದತೆಯನ್ನು ಸಾರ್ತಕ್ಕಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ದೇವಾಲಯ ಆಗಿದೆ. ಇದು ಜಗಳೂರಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಉತ್ತಮ ರಸ್ತೆ ಮತ್ತು ವಾಹನ ವ್ಯವಸ್ಥೆ ಇದೆ. ಇನ್ನೊಂದು ಭಾಳ ಸೊಗಸಾಗಿರ್ತಕ್ಕಂಥ ಒಂದು ಸ್ಥಳ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿದೆ. ಇದಕ್ಕೆ ಭಾಳ ಜನ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಇದು ಐತಿಹಾಸಿಕ, ಪೌರಾಣಿಕ ಮತ್ತು ಸಾಮಾಜಿಕವಾಗೂ ಸಹ ಭಾಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಂದು ಸ್ಥಳ. ಇದು ನೀಲಗುಂದ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಭೀಮೇಶ್ವರನ ದೇವಸ್ಥಾನ ಇದೆ. ಪುರಾತತ್ವ ಇಲಾಖೆ ಪ್ರಕಾರ ಈ ದೇವಾಲಯನ 11ನೇ ಶತಮಾನದಲ್ಲಿ ನಿರ್ಮಾಣ ಆಗಿದೆ ಅಂತ ತಿಳಿದು ಬರುತ್ತೆ. ಕಲ್ಯಾಣಿ ಚಾಲುಕ್ಯರ ಕೊಡುಗೆ ಇದು. ಇಲ್ಲಿ ಸುತ್ತಮುತ್ತ ದೊರೆತಕ್ಕಂಥ ಬಳಪದ ಕಲ್ಲನ್ನು ಉಪಯೋಗಿಸಿ ನಿರ್ಮಿಸಿರ್ತಕ್ಕಂಥ ಈ ದೇವಾಲಯ ಆ ಕಾಲದ ವಾಸ್ತುಶಿಲ್ಪ ಕಲಾಕೃತಿಗೆ ಒಂದು ನಿದರ್ಶನ. ನಮ್ಮ ದೇಶದ ದೇವಾಲಯಗಳು ಬಹುತೇಕ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುತ್ತೆ. ಅದೇ ರೀತಿ ಈ ದೇವಾಲಯಕ್ಕೂ ಸಹ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಹಿಂದೆ ಪಾಂಡವರು ವನವಾಸದ ಕಾಲದಲ್ಲಿ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರು ಅಂತ ತಿಳಿದು ಬರುತ್ತೆ. ಅದರಲ್ಲೂ ಮುಖ್ಯವಾಗಿ ಭೀಮ ಈ ಶಿವಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಇದಕ್ಕೆ ಭೀಮೇಶ್ವರ ಅಂತ ಹೆಸರು ಬಂದಿದೆ. ಭಾರತೀಯ ಪುರಾತತ್ವ ಇಲಾಖೆಗೆ ಸೇರಿದ ಈ ದೇವಾಲಯ ಒಂದು ರಾಷ್ಟ್ರೀಯ ಸ್ಮಾರಕ ಆಗಿ ಮಾನ್ಯತೆ ಪಡೆದಿದೆ. ಇದೊಂದು ತ್ರಿಕುಟಾಚಲ ದೇವಾಲಯ. ತ್ರಿಕುಟಾಚಲ ಅಂದರೆ ನಿಮಗೆ ಗೊತ್ತಿದೆಯಲ್ಲ, 3 ಗರ್ಭಗುಡಿ ಇರ್ತಕ್ಕಂಥದ್ದು. ಸುಂದರ ಕೆತ್ತನೆಯಿಂದ ಮಾಡಿರ್ತಕ್ಕಂಥ ಈ ದೇವಾಲಯ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತೆ. ಹೊಯ್ಸಳರ ಶೈಲಿಯೂ ಸಹ ಇಲ್ಲಿ ಕಂಡುಬರೋದ್ರಿಂದ ಇದು ಕಲ್ಯಾಣಿ ಚಾಲುಕ್ಯರು ಮತ್ತು ಹೊಯ್ಸಳ ಶಿಲ್ಪಕಲೆ ಎರಡರ ಸಮ್ಮಿಲನವನ್ನು ನಾವಿಲ್ಲಿ ಕಾಣ್ಬೋದು. ದೇವಾಲಯದ ಗೋಪುರ ಮತ್ತು ಒಳಾಂಗಣದಲ್ಲಿ ಸುಂದರ ಕೆತ್ತನೆಗಳು ನೋಡುಗರ ಮನವನ್ನು ಸೆಳೆಯುವುದರಲ್ಲಿ ಯಶಸ್ವಿಯಾಗಿದೆ. ಇಲ್ಲೊಂದು ಸುಂದರವಾದ ಮತ್ತು ಪ್ರಶಾಂತ ವಾತಾವರಣ ಇರತಕ್ಕಂಥ ಕೆರೆ ಇದೆ. ಆ ಕೆರೆಯ ದಡದಲ್ಲಿ ಈ ನೀಲಗುಂದ ಭೀಮೇಶ್ವರ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಯಾರು ಪ್ರಶಾಂತತೆಯನ್ನು ಬಯಸ್ತಾರೆ ಅವರು ಈ ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ಳೋದು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಸಂಗತಿ. ಇಲ್ಲಿರ್ತಕ್ಕಂಥ 3 ಗರ್ಭಗುಡಿಗಳಲ್ಲೂ ಸಹ ಶಿವನಿಗೆ ಅರ್ಪಿತ, ಅಂದರೆ 3 ಕಡೆನೂ ಶಿವಲಿಂಗವನ್ನೇ ಸ್ಥಾಪನೆ ಮಾಡಿದ್ದಾರೆ. ದೇವಾಲಯದ ಹೊರ ಗೋಡೆಗಳ ಮೇಲೆ ಮನೋಹರವಾದ ಸುಂದರ ವಿಗ್ರಹಗಳನ್ನು ಕೆತ್ತಿದ್ದಾರೆ. ಪುರಾಣದ ಕಥೆಗಳನ್ನು ಹೇಳುವ ದೃಶ್ಯಗಳಿದೆ. ನರ್ತಕಿಯರು, ಸಂಗೀತಗಾರರು ಮತ್ತು ವಿವಿಧ ದೇವತೆಗಳ ವಿಗ್ರಹಗಳನ್ನು ಕೆತ್ತಿದ್ದಾರೆ. ದೇವಾಲಯದ ಒಳಗೆ ಇರತಕ್ಕಂಥ ಕಂಬಗಳು ತುಂಬ ನುಣುಪಾಗಿದ್ದು ಕೆತ್ತನೆಯ ಕುಸುರಿ ಕೆಲಸವನ್ನು ವೀಕ್ಷಣೆ ಮಾಡಬಹುದು. ದೇವಾಲಯದ ಆವರಣದಲ್ಲಿ ಮತ್ತು ಗೋಡೆಗಳ ಮೇಲೆ ಗಣೇಶ, ಮಹಿಷಾಸುರ ಮರ್ದಿನಿ, ಸೂರ್ಯ, ವಿಷ್ಣು ಮತ್ತು ಶಿವನ ಮೂರ್ತಿಗಳನ್ನು ಕೆತ್ತಿದ್ದಾರೆ. ಈ ನೀಲಗುಂದ ಇರೋದು ಎಲ್ಲಿ ಅಂತಂದರೆ ಶಿವಮೊಗ್ಗದಿಂದ ಹರಿಹರ ಮಾರ್ಗವಾಗಿ ನೀಲಗುಂದಕ್ಕೆ ಹೋಗ್ಬೋದು. ದಾವಣಗೆರೆಯಿಂದ 40 ಕಿಲೋಮೀಟರ್ ದೂರ ಆಗುತ್ತೆ. ಸ್ವಂತ ವಾಹನದಲ್ಲಿ ಹೋಗೋದು ಒಳ್ಳೆಯದು, ಯಾಕೆಂದರೆ ಅಲ್ಲಿಗೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಇಲ್ಲ. ಈ ಸ್ಥಳಕ್ಕೆ ಸಾರ್ವಜನಿಕ ಸಾರಿಗೆ ಇಲ್ಲದೇ ಇರೋದ್ರಿಂದ ಭಾಳ ಜನ ಇಲ್ಲಿ ಸ್ವಂತ ವೆಹಿಕಲ್ನಲ್ಲೇ, ಸ್ವಂತ ವಾಹನದಲ್ಲೇ ಹೋಗೋದನ್ನು ನಾವು ಕಾಣ್ತೀವಿ. ಈ ದೇವಾಲಯ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ
ಸಾರ್ವಜನಿಕರಿಗಾಗಿ ತೆರೆದಿರುತ್ತೆ. ಇಲ್ಲಿ ದೊರೆತಿರ್ತಕ್ಕಂಥ ಅನೇಕ ವೀರಗಲ್ಲುಗಳು ಮತ್ತು ಶಾಸನಗಳನ್ನು ಇಲ್ಲಿ ಜೋಡಿಸಿಟ್ಟಿದ್ದಾರೆ. ಅವುಗಳನ್ನು ಅಧ್ಯಯನ ಮಾಡೋದಕ್ಕೆ ಭಾಳ ಸೂಕ್ತವಾಗಿರ್ತಕ್ಕಂಥ ಒಂದು ಸ್ಥಳ ಇದು. ಇನ್ನು ಮುಂದಿನ ಒಂದು ಪ್ರವಾಸಿ ಸ್ಥಳ ಅಂತಂದರೆ ನಂದಿಗುಡಿ. ಈ ನಂದಿಗುಡಿ ಅಂತಕ್ಕಂಥದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಊರದು ನಂದಿಗುಡಿ ಅನ್ನೋದು. ಅಲ್ಲಿ ಒಂದು ನಂದೀಶ್ವರ ದೇವಾಲಯ ಇದೆ. ನಂದೀಶ್ವರ ದೇವಾಲಯದಿಂದ ಇದಕ್ಕೆ ನಂದಿಗುಡಿ ಅಂತ ಹೆಸರು ಬಂದಿದೆ. 10ನೇ ಶತಮಾನದಲ್ಲಿ ನಿರ್ಮಿಸಿರ್ತಕ್ಕಂಥ ಹೊಯ್ಸಳ ಶಿಲ್ಪದ ಶೈಲಿಯಲ್ಲಿ ಇದನ್ನು ನಿರ್ಮಿಸಿದ್ದಾರೆ. ಇಲ್ಲಿರೋ ನಂದಿ ವಿಗ್ರಹ ಭಾಳ ಮನೋಹರವಾಗಿದೆ. ನಂದಿಯನ್ನೇ ಇಲ್ಲಿ ಪೂಜೆ ಮಾಡೋದ್ರಿಂದ ಇದು ನಂದಿಗುಡಿಯಾಗಿದೆ. ಭಾಳ ದೊಡ್ಡದಾಗಿರ್ತಕ್ಕಂಥ ನಂದಿ ವಿಗ್ರಹ ಇದು. ಸುಮಾರು 6 ಅಡಿ ಎತ್ತರ ಇದೆ, 8 ಅಡಿ ಉದ್ದ ಇದೆ ಮತ್ತು 4 ಅಡಿ ಅಗಲ ಇದೆ. ಇದನ್ನು ತುಂಬ ಕಲಾತ್ಮಕವಾಗಿ ಕೆತ್ತಲಾಗಿದೆ. ಶಿವನ ವಾಹನವಾದ ಈ ನಂದಿಯನ್ನು ಶಿವನನ್ನು ಪೂಜಿಸುವಷ್ಟೇ ಭಕ್ತಿಯಿಂದ ಇದನ್ನು ಜನ ಪೂಜೆ ಮಾಡ್ತಾರೆ. ಯಾಕೆಂದರೆ ಶಿವನ ಒಂದು ವಾಹನ ನಂದಿ. ದೇವಾಲಯದ ಹೊರ ಗೋಡೆಗಳ ಮೇಲೆ ಮತ್ತು ಕಂಬಗಳ ಮೇಲೆ ಅನೇಕ ಪೌರಾಣಿಕ ಕಥೆಗಳನ್ನು ತಿಳಿಸ್ತಕ್ಕಂತಹ ಸೂಕ್ಷ್ಮ ಕೆತ್ತನೆಯ ಕುಸರಿ ಕೆಲಸವನ್ನು ನಾವು ಕಾಣಬಹುದು. ಈ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಿದ್ದು, ಗರ್ಭಗುಡಿ ಮತ್ತು ಅಂತರಾಳ ವಿನ್ಯಾಸ ಕರಾರುವಾಕ್ಕಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಪ್ರಸ್ತುತ ಈ ದೇವಾಲಯ ಈಗ ನಂದಿಗುಡಿ ಮಠದ ಆಡಳಿತಕ್ಕೆ ಸೇರಿದೆ. ತುಂಗಭದ್ರಾ ನದಿಯ ದಂಡೆಯ ಮೇಲಿರ್ತಕ್ಕಂಥ ಈ ದೇವಾಲಯ ನೋಡೋದಕ್ಕೆ ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಸ್ಥಳ. ಇದು ಹೊಯ್ಸಳರ ಶೈಲಿಯಂತೆ ಕೆತ್ತಿರ್ತಕ್ಕಂತಹ ನಂದಿ ವಿಗ್ರಹ. ಈ ದೇವಾಲಯದ ಸಂಕೀರ್ಣದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ, ನಂದೀಶ ಸ್ವಾಮಿ ಮತ್ತಿತರ ದೇವತೆಗಳ ವಿಗ್ರಹಗಳನ್ನು ನಾವು ಕಾಣಬಹುದು. ಈ ಸ್ಥಳ ಹರಿಹರದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿ ಬೆಂಗಳೂರು ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರೋದರಿಂದ ಬೇಕಾದಷ್ಟು ಸಾರಿಗೆ ವ್ಯವಸ್ಥೆ ಇದೆ. ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಸರ್ಕಾರಿ ವಾಹನಗಳು ಓಡಾಡುತ್ತೆ, ಸರ್ಕಾರಿ ಸಾರಿಗೆ ಇದೆ. ಆಮೇಲೆ ಖಾಸಗಿ ಬಸ್ಸುಗಳು ಸಹ ಇಲ್ಲಿ ಓಡಾಡೋದನ್ನು ನಾವು ಕಾಣ್ತೀವಿ. ಒಂದು ಅರ್ಧ ದಿನ ಪ್ರವಾಸಕ್ಕೆ ಇದು ಬಹಳ ಸೂಕ್ತವಾಗಿರ್ತಕ್ಕಂಥ ಸ್ಥಳ. ಇದು ನಮ್ಮ ನಾಡಿನ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಳ್ಬೇಕಾದ್ರೆ ಇಂತಹ ಸ್ಥಳಗಳ ವೀಕ್ಷಣೆ ಮಾಡ್ತಕ್ಕಂಥದ್ದು, ಈ ಸ್ಥಳಗಳಿಗೆ ಭೇಟಿ ಮಾಡ್ತಕ್ಕಂಥದ್ದು ಬಹಳ ಅತ್ಯವಶ್ಯಕ. ನಮಸ್ಕಾರ. ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಕೆಲವರ ಇನ್ನು ಕೆಲವು ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ತಿಳಿಸೋದಿದೆ. ನಿಮಗೂ ಕೂಡ ನಿಮ್ಮ ಜಿಲ್ಲೆಯ 10 ಹಲವು ಪ್ರಾಂತ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಆಸಕ್ತಿ ಇದ್ದರೆ ತಾವೂ ಕೂಡ ನಮ್ಮ AIRBDVT@gmail.comಗೆ ತಮ್ಮ ಊರಿನ ಮಾಹಿತಿಯನ್ನು ತಿಳಿಸೋದಕ್ಕೆ ಅವಕಾಶ ಇದೆ. ಹಾಗೆಯೇ ಈ ಕಾರ್ಯಕ್ರಮ ಸರಣಿಯಿಂದ ನೀವು ಕೂಡ ಪ್ರೇರಿತರಾಗಿರಬಹುದು, ಹಲವಾರು ಪ್ರದೇಶಗಳನ್ನು ಭೇಟಿ ಮಾಡ್ತಿರಬಹುದು. ಅದನ್ನು ಕೂಡ ಯೋಚನೆಯನ್ನು ಮಾಡ್ತಾ ಇದ್ದರೆ ಬಹಳ ಒಳ್ಳೆಯದು. ಈ ಒಂದು ಪ್ರವಾಸಿ ಸ್ಥಳ ನಮಗೆ ಅತ್ಯಂತ ಪ್ರಮುಖ ಯಾಕಾಗತ್ತೆ ಅಂತಂದರೆ 10 ಹಲವು ನೊಂದು ಬೆಂದ ಜೀವಗಳಿಗೆ ಮರುಜೀವವನ್ನು ಕೊಡುವಂತಹ ಸ್ಥಳಗಳು ಇವಾಗಿರುತ್ತೆ. ಅದೇ ರೀತಿಯಲ್ಲಿ ಹಲವಾರು ಜನರು ವಾರಪೂರ್ತಿ ಕೆಲಸ ಮಾಡಿದ ನಂತರದಲ್ಲಿ ವೀಕೆಂಡ್ನಲ್ಲಿ ಅಂದರೆ ವಾರದ ಕೊನೆಯಲ್ಲಿ ಇರತಕ್ಕಂಥ ರಜಾ ದಿನವನ್ನು ಕೂಡ ಈ ಥರದ ಪ್ರವಾಸಗಳಿಗೆ ಉಪಯೋಗಿಸಿಕೊಂಡಾಗ ಆಹ್ಲಾದಕರವಾದಂತಹ ವಾತಾವರಣದಲ್ಲಿ ನೀವು ಹೋಗಿ ಬಂದಾಗ ಪುನಃ ಕೆಲಸ ಮಾಡುವ ಹುಮ್ಮಸ್ಸು ಶಕ್ತಿಯೂ ಕೂಡ ಹೆಚ್ಚಾಗತ್ತೆ. ಆ ರೀತಿಯ ಒಂದು ಯೋಚನೆಯನ್ನು ಮಾಡಿ ಪ್ರವಾಸ ಯಾವತ್ತೂ ಪ್ರಯಾಸವಾಗಿರಬಾರ್ದು. ಪ್ರಯಾಸವಿಲ್ಲದೆ ಪ್ರವಾಸ ಮಾಡುವುದಕ್ಕೆ ನೀವು ಹೋಗುವುದಕ್ಕಿಂತ ಮೊದಲೇ ಅಲ್ಲಿ ಏನೇನನ್ನು ನೋಡಬಹುದು, ಸುತ್ತಮುತ್ತಲೂ ಏನೇನನ್ನು ನೋಡಬಹುದು ಎನ್ನುವುದನ್ನೆಲ್ಲವನ್ನು ತಿಳಿದುಕೊಂಡು ಹೋದಾಗ ನೀವು ಪ್ರವಾಸವನ್ನು ಸುಖಕರವಾಗಿ ಮುಗಿಸಿಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಮ್ಮ ಈ ಪ್ರವಾಸಿ ತಾಣದ ಮಾಹಿತಿಯನ್ನು ಕೊಡುವಂಥ ಕಾರ್ಯಕ್ರಮದ ಪ್ರಮುಖ ಅಂಶವೂ ಕೂಡ ಹೌದು. ನಿಮಗೆ ಈ ಎಲ್ಲ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ಈ ಮಾಹಿತಿ ನಿಮಗೆ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನು ನೀವು ಕೂಡ ನಮಗೆ ತಿಳಿಸ್ತೀರಿ ಅನ್ನೋ ಆಶಯದೊಂದಿಗೆ ಮುಂದಿನ ವಾರ ಪುನಃ ಭೇಟಿಯಾಗೋಣ. ನಮಸ್ಕಾರ. ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಇದುವರೆಗೆ ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು MN ಸುಂದರ್ರಾಜ್, ನಿರ್ವಹಣೆ SR ಭಟ್.